ನಾನು ಸೋಮು ಚೂರಿ ಅಂತೇಳಿ ಸಮಾಜ ಸೇವಕ. ನಿನ್ನೆ ದಿನ ಗಲಗಲಿ ಒಳಗೆ ಒಂದು ಗಾಯತ್ರಿ ಬಾರಿಗೆ ಅಂಥೇಳಿ ನಾವು ಒಂದಿಷ್ಟು ನಮ್ಮ ಗೆಳೆಯ ನಾನು ಕೂಡಿಕಿಸಿಂದ ಒಂದು ಬೀರ್ ಬಾಟ್ಲಿ ತರ್ಬೇಕಂತೇಳಿ ನಾವು ಹೋಗಿದ್ವಿ. ಅಲ್ಲಿ 2 ಟುಬರ್ಗ ಬೀರನ್ನು ತೊಗೊಂಡಿವಿ ಗಾಯತ್ರಿ ಬಾರ್ನ್ಯಾಗ ಟುಬರ್ಗ ಅದರ MRP ರೇಟ್ ನೋಡಿ. ಆ ಟುಬರ್ಗಗಳು ಕೂಡ ಇಲ್ಲೇ ತಂದೀವಿ ನಾವು. ಇಲ್ಲಿದಾವೆ ಟುಬರ್ಗ. ಇವ 2 ಅಲ್ಲಿಂದ ತಂದು ಇವ 2. ನಾವೇನು ಡ್ರಿಂಕ್ ಮಾಡೋರಲ್ಲ, ಸಮಾಜ ಸೇವಕರು. ನಮಗೆ ಅಲ್ಲಿ ರೇಟ್ ಭಾಳ ಜಾಸ್ತಿ ಕೊಡ್ತಾರೆ ನಾವು ಅಲ್ಲಿಗೆ ಹೊರದು ಕರೆ ಜಾಸ್ತಿ ರೇಟ್ ಕೊಡ್ತಾರೆ ಬಟ್ ಅಲ್ಲಿ ಹೊರ ಕೂಡಲೇ ಅವರು ಎಷ್ಟು ಕೇಳಿದ ಕೂಡಲೇ ಇಲ್ಲರಿ 220 ರೂಪಾಯಿ ನಾವು ಎರಡನ್ನೂ ಸೇರಿ 440 ರೂಪಾಯಿ ನಮ್ಮ ಗೆಳೆಯನ ಫೋನಲ್ಲಿ ಫೋನ್ಪೇ ಮಾಡಿದ್ವಿ ಅವ್ರಿಗೆ 440 ರೂಪಾಯಿ. ನಂತರ ಅವ್ರ ಮಗಗೆ ನಾವು ದೂರವಾಣಿ ಮುಖಾಂತರ ಇದು ಸಮೀಪ ಬಂದ ಕೇಸಿಂದ ಅದ್ರ ರೇಟ್ ಅವಾಗ ನೋಡಿದ್ವಿ ನಾವು. ಕೆಳಗಡೆ ನೋಡಿದಾಗ 195 ಐತಿ. ಮತ್ತು ನೀವು ಜಾಸ್ತಿ ತೊಗೊಂಡ್ರಿಲ್ಲ ತಂದು ಅದೆಲ್ಲ ಏನಿಲ್ಲ, ಬಂದಿದ್ರು ಇಲ್ಲೇ ಕೇಳಿ ಫೋನ್ ಯಾಕೆ ಹಚ್ಚಿ ನನಗೆ ಅಂತೇಳಿ ಅವ್ರು ಅವಾಗ ದಬಾಯಿಸ್ತಿದ್ರು. ನಿನ್ನೆ ಮತ್ತು ನಾವು ಅಷ್ಟಕ್ಕೆ ಬಿಟ್ಟಿವಿ. ಅವ್ರು ಏನು ಬಿಡಪ್ಪ ದೊಡ್ಡವ್ರದವ್ರು ಅಂತೇಳಿ ನಾವು ಏನು ಹೋಗ್ಲಕ್ಕೆ ಬಿಡೋದು ಬಿಟ್ಟಿದ್ದೀವಿ. ಸಾಯಂಕಾಲ ಮತ್ತು ಅವ್ರ ತಂದೆಯವರು 8:52 ನನಗೆ ಕಾಲ್ ಮಾಡಿದರು. 8:52 ಕಾಲ್ ಮಾಡಿ ನಮ್ಮ ನಿನ್ನೆ ಆ ನಂಬರ್ 9741666858 ಈ ನಂಬರ್ನಿಂದ ನನಗೆ ಕಾಲ್ ಬಂತು. ಅವರು ಈ ನಂಬರ್ನಿಂದ ಮಾತಾಡಿ ನಾ ಮೋಹನ್ ಜಾಧವ್ ಅಂತೇಳಿ ಇದೇ ನಂಬರಲ್ಲಿ ಮಾತಾಡಿದ್ರು. ಮಾತಾಡ್ತಾ ಏನಂದ್ರೆ ಅವರು, ಇಲ್ಲ ನಮ್ಮ ಮಗಗೇನ ಭಾಳ ಮಾತಾಡಿರತ್ತೆ, ನೀವು ಬಾರ್ ಅಂಗಡಿಗೆ ಬಂದು ಕೇಸಿಂದ ರೇಟ್ ಅದು ಏನು ಭಾಳ ಕೇಳಾಕತ್ತಿರತ್ತೆ, ನಿಮ್ಮದೆಲ್ಲ ನಾ ತಿಳ್ಕೊಂಡೀನಿ, ನಿಮ್ಮ ಬಗ್ಗೆನೂ ನಾ ಎಲ್ಲ ಬಗ್ಗೆ ವಿಚಾರ ಮಾಡೀನಿ, ನೀವು ನಮ್ಮ ಅಂಗಡಿಗೆ ಯಾಕೆ ಕೇಳಕ್ಕೆ ಬರ್ತೀರಿ? ಅಲ್ಲ ನಾ ತೊಗೊಂಡದ್ದೆ ಅವ್ರ ಅಂಗಡಿಯೂ ಇದೆಯಲ್ಲ, ನಾ ಮತ್ತು ಬೇರೆದ ಅಂಗಡಿಗೆ ಹೆಂಗೆ ಕೇಳಕ್ಕೆ ಬರುತ್ತಾ? ಅವ್ರ ಅಂಗಡಿಯಾಗ ತೊಗೊಂಡದ್ದ ಅವ್ರ ಅಂಗಡಿಯಾಗ ಪ್ರಶ್ನೆ ಮಾಡ್ಬಾರ್ದು. ಒಂದು ರೀತಿ ನೀ ಎಲ್ಲಿದೆ ಹೇಳು, ನಿಮ್ಮೂರಿಗೆ ಬಾ ಅಂತ ಬರ್ತೀವಿ, ಬೇಕಾದ್ರೆ ನೀನ ಇಲ್ಲೇ ಬಾ, ಅದೇನು ಯಾರ ಮುಂದೆ ಹೇಳ್ತೀವಿ ಹೇಳು, ಏನು ನ್ಯೂಸ್ನಾಗ ಸುದ್ದಿ ಮಾಡ್ತಿದ್ರು ಮಾಡೋದು ಅಂತೇಳಿ ನನಗೆ ಭಾಳ ದಬಾಣಿಕೆ ಹಾಕಿದ್ರು. ಇದೆಲ್ಲ ನಡೆಯಂಗಿಲ್ಲ, ನಮಗೂ ಏನು ಮಾಡ್ಬೇಕು ಅನ್ನೋದು ಗೊತ್ತೈತಿ, SP ಮುಂದೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಅಂತೇಳಿ ನನಗೆ ನಿನ್ನೆ ಜೀವ ಬೆದರಿಕೆ ಹಾಕಿದ್ದಂತೂ ಸತ್ಯ. ಆಡಿಯೋ ರಿಲೀಸ್ ಮಾಡ್ತಾರೆ. ನಿನ್ನ ಮಾತಾಡಿದ್ದು 8:52 ಏನೈತಿಲ್ಲ, ಅವ್ರ ಸಂಭಾಷಣೆ ಏನು ನನಗೆ ಮಾತಾಡ್ಯಾರೋ ತಮಗೆ ನಾ ಈ ವೇದಿಕೆ ಮುಖಾಂತರ ವ್ಯಕ್ತಪಡಿಸ್ತೀನಿ. ಅಬಕಾರಿ ಇಲಾಖೆಗಂತೂ ಮೊದಲು ದೂರು ಕೊಡ್ತೀವಿ. ಸ್ಪಷ್ಟನೆ ನಮಗೆ ಆ ಗಾಯತ್ರಿ ಬಾರ್ ಒಂದು ರೀತಿ ಅವರು ಇಲ್ಲ ಅದನ್ನು ತಿದ್ಕೋತೀವಿ ಮಾಡ್ತೀವಿ ಅನ್ನೋ ಸಂಭಾವನೆ ಅವರಲ್ಲಿ ಬರಲಿಲ್ಲ. ಇಲ್ಲ ನಾವು ಇದು ಕೊಡೋದ ಹಿಂಗೆ ಅನ್ನೋ ದೃಷ್ಟಿಯೊಳಗೆ ಮಾತಾಡಿದರು. ಅದಕ್ಕೆ ಆ ಬಾರ್ ಅಂಗಡಿ ಮೇಲೆ ಆ್ಯಕ್ಷನ್ ಮಾಡಿರಿ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಗೆ ಮತ್ತು ಅಬಕಾರಿ ಸಚಿವರಿಗೆ ನಾವು ಏನೈತಿ ದೂರು ಕೊಡ್ತೀವಿ. ಅದನ್ನು ನಮ್ಮ ಪ್ರಕಾರ ಈ ಮದ್ಯಪ್ರಿಯರಿಗೆ ಭಾಳ ಅನ್ಯಾಯ ಆಕೈತೆ. ಅಲ್ಲಿ ಇದು ಒಂದೇ ಅಂತಲ್ಲ, ಎಲ್ಲ ಇದು ಒಂದು ಬಿಯರಿಗೆ ಅಷ್ಟು ಅಂತಲ್ಲ, ಬೇರೆ ಐಟಮ್ಸ್ ತೊಗೊಂಡ್ರು ಕೂಡ 100% ಜಾಸ್ತಿ ಬೆಲೆ ತೊಗೋತಾರೆ ಅಂತೇಳಿ ಅಲ್ಲಿ ಎಲ್ಲ ಸಾರ್ವಜನಿಕರು ಮಾತಾಡುವಂಥದ್ದು. ಅದ್ರ ಪ್ರಕಾರ ನಾವು ಅಲ್ಲಿ ಹೋದದ್ದು. ಬಟ್ ಇದನ್ನು ನಾವು ಕ್ರಮ ಕೈಗೊಳ್ಳಕ್ಕೆ ಮೇಲಾಧಿಕಾರಿಗಳಿಗೆ ಕೊಡ್ತೀವಿ. ಮುಂದೆ ಅವ್ರು ಏನು ಮಾಡ್ತಾರೆ ಅನ್ನೋದು ನಂತರ ನಾವು ಆಮೇಲೆ ತಿಳಿಸ್ತೀವಿ. ಅವರು ಮೋಹನ್ ಜಾಧವ್ ಅವರು ನನಗೆ ಫೋನ್ ಹಚ್ಚಿಕೆಸಿಂದ ಮಾತಾಡಿದ್ದು ಇದೇನೈತಿಲ್ಲ 9741666858 ಏನು ಬಂದೈತಿಲ್ಲ, ಇದ್ರೊಳಗೆ ಬಂದದ್ದು ನನ್ನ ಹತ್ತಿರ ಸಂಪೂರ್ಣ ಆಡಿಯೋ ಐತಿ. ತಮಗೆ ಇದು ಕೊಡ್ತಾನೆ. ಇದ್ರ ಮ್ಯಾಲ ರೇಟ ಇಲ್ಲೈತಿ ನೋಡ್ರಿ, ಇರೋದ 195 ರೂಪಾಯಿ ಐತಿ. ಇದ್ರ ಮ್ಯಾಲೆ ಅವ್ರು ತೊಗೊಂಡದ್ದು 220 ರೂಪಾಯಿ ತೊಗೊಂಡಾರ. ಒಟ್ಟಿನಲ್ಲಿ ಒಂದು ಬೀರಿಗೆ 25 ರೂಪಾಯಿ ಜಾಸ್ತಿ ತೊಗೊಂಡ್ರು. ನೀವು ನೋಡ್ರಿ ಬೇಕಾರೆ ಇದ್ರ ಮೇಲೆ ಐತೆ ನೋಡಿ. ಒಂದೇನು ಅಧಿಕಾರಿಗೆ ಏನು ಮನವಿ ಕೊಡ್ತೀವಲ್ಲ, ಮೇಲಾಧಿಕಾರಿಗೆ ಮತ್ತು ಈ ತಾಲೂಕಾ ಅಬಕಾರಿ ಅಧಿಕಾರಿಗೆ, DC-ಗೆ, ಸಚಿವರಿಗೆ ನಾವಂತೂ ಮನವಿ ಸಲ್ಲಿಸ್ತೀವಿ. ಒಂದು ವೇಳೆ ಕ್ರಮ ಕೈಗೊಳ್ಳಲಿತ್ತಂದ್ರೆ ಈಗ ತಾಲೂಕಾ ತಹಸೀಲ್ದಾರ್ ಮುಂದೆ ಅಥವಾ DC ಆಫೀಸ್ ಮುಂದೆ ನಾವು ಏನು ಮದ್ಯಪ್ರಿಯರನ್ನು ಕರ್ಕೊಂಡ ತಮ್ಮ ಇಲಾಖೆ ಮುಂದೆ ನಾವು ಧರಣಿ ಕೂಡ ಕುಂದಿರ್ತೀವತ್ತ ತಮ್ಮ ಮುಂದೆ ಹೇಳಿಕೆ ಹೇಳಕ್ಕೆ ಇಷ್ಟ.
ಎಷ್ಟಣ್ಣ? 440 ಅಣ್ಣ ಹಿಂಗೆ ಕುಡಿಯಾಕ ಗಾಡಿ ಬಾ ಹಾಕೋಣ ಮತ್ತು ಹಂಗೆ ಹಿಂದೆ ಹೋಗುತ್ತಾನ ಹೊಡೆದು ಪಾಟ್ ತರಿಸಿ ವಾ ಕೆಲಸ ಹೋಗಲ್ಲ ಬಾರಿ ಕೆಲಸ ಹೋಗಲ್ಲ. ಸರ್ಕಾರದ ಕಾನೂನು ಪಾಲಿಸೋದನ್ನಂತೂ ಭಾಳ ದೂರದ ಸಂಗತಿ ಐತಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥದ್ದು CL2 ಒಳಗೆ ಏನು ಕಾನೂನು ಹೇಳ್ತತ್ತೆ ಆ ಪ್ರಕಾರ ಆ ಬಾರ್ನಾಗ ಇಲ್ಲ. ಅಲ್ಲಿ ಕುರ್ಚಿಗಳನ್ನು ಹಾಕಿ ಕುಂದ್ರಿಸಿ ಕುಡಿಯಬಾರ್ದು ಅಂತೇಳಿ ನಿಯಮ ಹೇಳ್ತತಿ. ಆ ನಿಯಮನ್ನು ಅವರು ಉಲ್ಲಂಘನೆ ಮಾಡ್ಯಾರ. ಅದೊಂದು. ಎರಡನೇದು CL2ದೊಳಗೆ ಒಂದೇ ದ್ವಾರನಿಂದ ಬರ್ಬೇಕಂತೇಳಿ ಐತಿ. ಒಂದೇ ದ್ವಾರ ಇರ್ಬೇಕಾದ ಇವರು ಕುಡುಕರಿಗೆ ಕುರ್ಚಿ ಹಾಕಿ ಹಿಂದೆ ಕುಡ್ಸಾಕ, ಮದ್ಯಪ್ರಿಯರಿಗೆ ಹಿಂದೆ ಹೋಗಾಕ ಒಂದು ಡೋರ್ ಮಾಡ್ಯಾರ ಬೇರೆ. ಅದನ್ನು ಮಾಡೋಕ್ಕೂ ಕಾನೂನು ಉಲ್ಲಂಘನೆ. ಹೆಚ್ಚಿಗೆ ಅಧಿಕ ಬೆಲೆ ತಗೊಳ್ಳೋದಲ್ದ ಇವರು ಕಾನೂನು ಉಲ್ಲಂಘನೆ ಮಾಡಿಕೆಸಿಂದು ಬಾರ್ ನಡೆಸ್ತಾರೆ. ಇವರಿಗೆ ಯಾಕಂದ್ರೆ ಜನಪ್ರತಿನಿಧಿಗಳು ಆಗೋದ್ರಿಂದ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ದಬಾಣಿಕೆ ಮಾಡೋದು, ಭಾಳಷ್ಟು ದೌರ್ಜನ್ಯ ಮಾಡೋದು, ಈ ರೀತಿ ಮಾಡೋದ್ರಿಂದ ಅಧಿಕಾರಿಗಳು ಸತ ಈ ಏನೋ ಇವ್ರ ಅಂಗಡಿಗೆ ಹೋಗ್ಬೇಕಾದ್ರೂ ಕೂಡ ಭಯ ಪಟ್ಕೋತಾರೆ. ಇವು ಎರಡೂದ್ರ ಬಿಲ್ಲ ನಾವು ಫೋನ್ಪೇ ಮುಖಾಂತರ ಕಟ್ಟಿದ್ದು, ಅದು ಅನುಷ್ ಎಂ ಜಾಧವ್ ಅಂತೇಳಿ ಅವ್ರ ಅಕೌಂಟಿಗೆ ಹೋಗಿತ್ತು. ಅಲ್ಲೇ ನಮಗೆ ಫೋನ್ಪೇ ಮಾಡಿಸ್ಕೊಂಡು ಅವರು ಅಂಗಡಿಯನ್ನ ಸ್ಕ್ಯಾನರ್ದು ಅವ್ರ ಅಂಗಡಿಯನ್ನ ಸ್ಕ್ಯಾನರ ಅನುಷ್ ಎಂ ಜಾಧವ್ ಅಂತೇಳಿ ಇವರು ಅಲ್ಲಿ ನಾವು ಬಿಲ್ ಪೇ ಮಾಡಿವಿ. ಅಲ್ಲಿ ಬಿಲ್ ಪೇ ಮಾಡಿ ಹೊರಗೆ ಬಂದ ಕೂಡಲೇ ದೂರವಾಣಿ ಮುಖಾಂತರ ಮಾತಾಡಿದ ಕೂಡಲೇ ನಮಗೆ